ನಮಸ್ಕಾರ. IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಇವತ್ತಿನ ಒಂದು IPL ಧಮಾಕದ ಸ್ಪೆಷಲ್ ಸ್ಟೋರಿ ಏನಂತಂದ್ರೆ ಇಬ್ಬರು ಕನ್ನಡಿಗರ ಬಗ್ಗೆ ಮಾತನಾಡೋದಿದೆ. ಆ ಕನ್ನಡಿಗರು ಬೇರಾರು ಅಲ್ಲ, ನಮ್ಮ KL ರಾಹುಲ್ ಮತ್ತು ಕರುಣ್ ನಾಯರ್. ಹೌದು ವೀಕ್ಷಕರೇ, ಇದೇ KL ರಾಹುಲ್ ನಮ್ಮ ಬೆಂಗಳೂರಿನ ಪಂದ್ಯದ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಭಾಗವಾಗಿ ಆ ಒಂದು ಕಾಂತಾರ ದೃಶ್ಯವನ್ನು ತೋರಿಸಿ ಹೊಡಿಬಡಿ ಆಟವನ್ನು ಆಡಿಸಿ ನಮ್ಮ ಬೆಂಗಳೂರಿನ ತಂಡವನ್ನು ಸೋಲಿಸಿದ್ರು, ತಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಗೆಲ್ಲಿಸಿದ್ರು. ಮತ್ತು ಇತ್ತ ಕರುಣ್ ನಾಯರ್ ಅವರು ಕೂಡ ನಿನ್ನೆಯ ಮುಂಬೈ ಇಂಡಿಯನ್ಸ್ ಪಂದ್ಯದಲ್ಲಿ ಕರುಣ್ ನಾಯರ್ ಅವರು ಅಬ್ಬರದ 89 ರನ್ಗಳನ್ನು ಬಾರಿಸಿದ್ರು. ಅದು 7 ವರ್ಷಗಳ ಬಳಿಕ IPL ನಲ್ಲಿ ಅವರ ಅರ್ಧಶತಕ ಮೂಡಿ ಬಂದಿತ್ತು. ಏನಪ್ಪ ಇವರಿಬ್ಬರ ಬಗ್ಗೆ ಸ್ಪೆಷಲ್ ಸ್ಟೋರಿ ಅಂತಂದ್ರ ಅದ್ರ ಬಗ್ಗೆನೇ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟಿ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಏನದು ಇಂಟ್ರೆಸ್ಟಿಂಗ್ ಸ್ಟೋರಿ ಎನ್ನುವಂಥದ್ರ ಬಗ್ಗೆ ತಿಳ್ಕೊಂಡು ಬರೋಣ. ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮೊನ್ನೆ ಹೇಳಿದ್ವಿ ಈ KL ರಾಹುಲ್ ಅವರ ಈ ಬ್ಯಾಟಿಂಗ್ ಬಗ್ಗೆ, ನಿನ್ನೆಯ ಒಂದು ಪಂದ್ಯದಲ್ಲಿ ಇರುವಂತಹ KL ರಾಹುಲ್ ಅವರ ಬ್ಯಾಟಿಂಗ್ ಬಗ್ಗೆ ಕಾಂತಾರ ದೃಶ್ಯವನ್ನು ತೋರಿಸಿ ಇಡೀ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ರು KL ರಾಹುಲ್ ಅವರು. ಒಂದು ಕಡೆ ಮಾತು ಇತ್ತು, KL ರಾಹುಲ್ ಅವರು ಎಲ್ಲ ಪಂದ್ಯಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸನ್ನು ತೋರಿಸ್ತಿರ್ಲಿಲ್ಲ, ಆದರೆ ಬೆಂಗಳೂರಿನ ಪಂದ್ಯದಲ್ಲಿ ಇದ್ದಕ್ಕಿದ್ದಂತೆ ಎದ್ದು ಬಂದು ಸುಮಾರು 93 ರನ್ಗಳನ್ನ ಬಾರಿಸಿ RCB ಗೆಲುವಿಗೆ ಕಂಟಕವಾಗ್ತಾರೆ, ತಮ್ಮ ತಂಡವನ್ನು ಗೆಲ್ಲಿಸ್ತಾರೆ. ಒಂದು ಕಡೆ ಖುಷಿ ಇದೆ, KL ರಾಹುಲ್ ಅವರು ನಮ್ಮ ಕನ್ನಡಿಗರು ಆಡಿದ್ದು ಹೆಮ್ಮೆ ಇದೆ. ಆದರೆ ನಿನ್ನೆ ಒಂದು ಪಂದ್ಯ ಅವ್ರದ್ದು ಕೂಡ ಹೋಮ್ ಗ್ರೌಂಡು ಅಲ್ವೇ, ಡೆಲ್ಲಿ ಒಂದು ಪಂದ್ಯ ಡೆಲ್ಲಿ ಸ್ಟೇಡಿಯಮಲ್ಲಿ ಇತ್ತು, ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ, ಅವ್ರಿಗೂ ಕೂಡ ಹೋಮ್ ಗ್ರೌಂಡು. ಅಲ್ಲಿ ಯಾಕೆ ಆ ಪರ್ಫಾರ್ಮೆನ್ಸ್ ಬರಲಿಲ್ಲ KL ರಾಹುಲ್ ಅವ್ರದ್ದು? ಆಡಬೇಕಾಗಿತ್ತಲ್ವ, ಅಲ್ಲೂ ಆಡ್ಬೇಕಾಗಿ ಮಾತ್ರ ಆಡಬೇಕಾ? ಹೋಮ್ ಆಕ್ಚುಲಿ KL ರಾಹುಲ್ ಅವರು ಆಡ್ತಾ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ಪರ. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋಮ್ ಗ್ರೌಂಡು ಡೆಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ. ಆಕ್ಚುಲಿ ಅಲ್ಲಿ ಹೊಡಿಬೇಕಾಗಿತ್ತು, ಒಂದು ಒಳ್ಳೆ ವೇದಿಕೆ ಇತ್ತು KL ರಾಹುಲ್ ಅವರು ಕ್ರೀಸ್ಗೆ ಬಂದಾಗ. ಅದು ಯಾಕಂತಂದರೆ ಕರುಣ್ ನಾಯರ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಒಂದು ಏಕಾಂಗಿಯಾಗಿ ಹೋರಾಟ ನಡೆಸಿದರು, ಅದ್ಭುತವಾದಂಥ ಇನ್ನಿಂಗ್ಸನ್ನು ಆಡಿದರು. ಅದರಲ್ಲೂ ವಿಶೇಷವಾಗಿ ಅವರು 2007 ವರ್ಷಗಳ ಬಳಿಕ IPL ಟೂರ್ನಿಯಲ್ಲಿ ಅರ್ಧಶತಕವನ್ನು ಹೊಡೆದಿದ್ರು. ಅವರು ಆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಗೆಲುವಿನ ಅಂದರೆ ಬಹುತೇಕ ಗೆಲುವಿನ ಸನಿಹ ತಂದುಬಿಟ್ಟಿದ್ರು ಕರುಣ್ ನಾಯರ್ ಅವರು. ಇನ್ನು ಉಳಿದ ಬ್ಯಾಟ್ಸ್ಮನ್ಗಳು ಬಾಲ್ ಟು ಬಾಲ್ ಚೆನ್ನಾಗಿ ಆಡ್ಕೊಂಡಿದ್ದರೆ, ಕ್ರೀಸಲ್ಲಿ ನಿಂತ್ಕೊಂಡಿದ್ದರೆ ಲಾಸ್ಟ್ ತನಕ ಖಂಡಿತವಾಗ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಬೋದಾಗಿತ್ತು. KL ರಾಹುಲ್ ಅವರು ಕ್ರೀಸ್ಗೆ ಬಂದಾಗಲೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲುತ್ತೆ ಅಂತಲೇ ನಾವು ನಿರೀಕ್ಷೆ ಮಾಡಿದ್ವಿ. ಆದರೆ KL ರಾಹುಲ್ ಅವರು ಕೇವಲ 15 ರನ್ ಗಳಿಸಿ ಅವರು ಕರಣ್ ಶರ್ಮಾಗೆ ಅಕ್ರಾಸ್ ಆಡೋಕ್ಕೆ ಹೋಗಿ ವಿಕೆಟ್ ಒಪ್ಪಿಸಿದ್ರು. ಇನ್ನು ಬೆಂಗಳೂರಲ್ಲಿ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು, ನಾವು ಅದನ್ನು ಗುಣಗಾನ ಮಾಡಲೇಬೇಕು. ಆದರೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ತೋರಿಸ್ಬೇಕಾಗಿತ್ತಲ್ವ. ಅಲ್ಲೂ ಕೂಡ ಚೇಸಿಂಗ್ ಇದ್ದಿದ್ದು ಮುಂಬೈ ಇಂಡಿಯನ್ಸ್ ವಿರುದ್ಧ. ಅಲ್ಲಿ ಗೆಲ್ಲೋ ಮ್ಯಾಚೇನೆ KL ರಾಹುಲ್. ಯಾಕೆ ಅವರು ಮೈ ಮರೆತುಬಿಟ್ರು ಡೆಲ್ಲಿಗೆ? ಅಲ್ಲಿ ತಮ್ಮ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಹೋಮ್ ಗ್ರೌಂಡಲ್ಲಿ ಯಾಕೆ KL ರಾಹುಲ್ ಅವರು ಮೈ ಮರೆತುಬಿಟ್ರು? ಅಲ್ಲೂ ಆಡಬೇಕಾಗಿತ್ತಲ್ವ. ಸೇಮ್ ಸಿಚುವೇಶನ್ ಬೇರೆ ಇತ್ತು. ಹೌದು, ಆಕ್ಚುಲಿ ಇಲ್ಲಿ ಬೆಂಗಳೂರಲ್ಲಿ ಸಿಚುವೇಶನ್ ಸ್ವಲ್ಪ ಕ್ರಿಟಿಕಲ್ ಆಗಿತ್ತು. ಯಾಕಂತಂದರೆ ಇಲ್ಲಿ ಸ್ವಲ್ಪ ಪಿಚ್ ಸ್ವಲ್ಪ ಡಿಫಿಕಲ್ಟ್ ಇತ್ತು ಇಲ್ಲೂ ಆಡಲಿಕ್ಕೆ. ಯಾಕಂದರೆ ಸ್ಟಾರ್ಟಿಂಗ್ ನೀವು ನೋಡ್ಬೋದು, ಪವರ್ ಪ್ಲೇನಲ್ಲಿ ಸ್ಕೋರ್ ಬಂದಿರಲಿಲ್ಲ, ವಿಕೆಟ್ ಕಳ್ಕೊಂಡಿದ್ರು ಯಾರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಬಟ್ ಅಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಬ್ಯಾಟಿಂಗ್ ವಿಕೆಟ್ ಅದು. ಸೊ ಅಲ್ಲಿ 206 ಟಾರ್ಗೆಟ್ ಕೊಟ್ಟಿದ್ರು, ಅದು ಬ್ಯಾಟಿಂಗ್ ವಿಕೆಟಲ್ಲಿ, ಆ ವಿಕೆಟಲ್ಲಿ ಅದೇನು ಅಷ್ಟೊಂದು ಕಷ್ಟ ಆಗಿರಲಿಲ್ಲ. ಇದಕ್ಕೆ ಮೇಯ್ನ್ ಎವಿಡೆನ್ಸ್ ಏನಪ್ಪ ಅಂದರೆ ಕರುಣ್ ನಾಯರ್ ಅವರ ಒಂದು ಇನ್ನಿಂಗ್ಸ್ ನಾವು ನೋಡ್ಬೋದು. ಒಂದು ಫ್ಲಾಟ್ ಆಗಿತ್ತು ವಿಕೆಟು, ಚೆನ್ನಾಗಿ ಬರ್ತಾಯಿತ್ತು ಬ್ಯಾಟ್ಗೆ ಆಡೋಕ್ಕೆ. ಈ ಒಂದು ಪಂದ್ಯದಲ್ಲಿ KL ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ನ ಗೆಲ್ಲಿಸಲಿಲ್ಲ. ಆಡಬೇಕಾಗಿತ್ತಲ್ವಾ. ಒಬ್ಬ ಪ್ಲೇಯರ್ ಆಗಿರೋರು ಗೆದ್ದಾಗ ಇಗ್ಗಬಾರ್ದು, ಸೋತಾಗ ಕುಗ್ಗಬಾರ್ದು. ಅಂದರೆ ಒಂದು ಬ್ಯಾಲೆನ್ಸ್ ಮಾಡಬೇಕು ಯಾವತ್ತೇ ಆಗಲಿ ಪ್ಲೇಯರು. ಜಾಸ್ತಿ ಎಲ್ಲೂ ಹೋಗಬಾರ್ದು, ಯಾವಾಗಲೂ ನಾವು ಡೌನ್ ಟು ಅರ್ತ್ ಇರಬೇಕು. ಆದರೆ KL ರಾಹುಲ್ ಅವರು ಇಲ್ಲಿ RCB ಮನೆ ಅಂಗಳದಲ್ಲಿ ಬಂದು ಸ್ವಲ್ಪ ಕಾಂತಾರ ರೀತಿಯಲ್ಲಿ ಇದು ನನ್ನ ಗ್ರೌಂಡು, ನಾನು ಆಡಿ ಬೆಳೆದಿದ್ದ ಗ್ರೌಂಡು ಅಂತೆಲ್ಲ ಏನೇನೋ ಸೆಲೆಬ್ರೇಷನ್ ಮಾಡಿದ್ರು. ಹೌದೌದು. ಸೊ ಈಗ ಅಲ್ಲೂ ಅದೇ ಪರ್ಫಾರ್ಮೆನ್ಸ್ ತೋರಿಸ್ಬೇಕಾಗಿತ್ತಲ್ವಾ, ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲಬೇಕಾಗಿತ್ತಲ್ವಾ. ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೆಲವರು ಇದನ್ನೇ ಇಟ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ KL ರಾಹುಲ್ ಅವ್ರನ್ನ. ಕೇವಲ RCB ವಿರುದ್ಧ ಮಾತ್ರ ತುಂಬ ಬಿಲ್ಡಪ್ ಕೊಟ್ರಲ್ಲ, ನೀವು ಅಲ್ಲಿ ತೋರಿಸ್ಬೇಕಾಗಿತ್ತು ನಿಮ್ಮ ಪ್ರತಾಪ ಏನಂತ ಕೆಲವರೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ. ಬಟ್ ಒಳ್ಳೆ ಸಿಚುವೇಶನ್ ಇತ್ತು ನಿನ್ನೆ ಆ್ಯಕ್ಚುಲಿ KL ರಾಹುಲ್ ಅವ್ರು ಗೆಲ್ಸಿದ್ರು. ಒಂದು ವೇಳೆ ಏನಾದರೂ KL ರಾಹುಲ್ ಅವ್ರು ನಿನ್ನೆ ಕೊನೆ ತನಕ ಆಡಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಗೆಲ್ಲಿಸಿದರೆ ಖಂಡಿತವಾಗ್ಲೂ ಮೆಚ್ಚಬೋದಾಗಿತ್ತು. ಸೊ ಎಲ್ಲರೂ ಕೂಡ ಒಂದು KL ರಾಹುಲ್ ಅವರ ಒಂದು ಸ್ಟ್ಯಾಂಡರ್ಡ್ಸ್ ಇನ್ನು ಸ್ವಲ್ಪ ಹೈ ಆಗ್ತಾಯಿತ್ತು ನಿನ್ನೆ ಗೆಲ್ಲಿಸಿದ್ರೆ. ಬಟ್ ಆ ಕೆಲಸ ಅವ್ರು ಮಾಡಲಿಲ್ಲ. ಕರಣ್ ಶರ್ಮಾ ಅವ್ರ ಬೌಲಿಂಗಲ್ಲಿ ಅವರು ಸ್ಟ್ರೈಟಾಗಿ ಆಡಿದ್ರು ಸಾಕಾಗ್ತಾಯಿತ್ತು. ಬಟ್ ಅವ್ರು ಅಲ್ಲಿ ಒಂದು ಅಕ್ರಾಸ್ ಆಡ್ಬಿಟ್ರು, ಅಲ್ಲಿ ಶಾರ್ಟ್ ಎಲ್ಲೋ ಬಾಲ್ ಸರಿಯಾಗಿ ಅವ್ರು ನೋಡಲಿಲ್ಲ. ಸೊ ಅಕ್ರಾಸ್ ಆಡಿ ಎಡ್ಜಾಗಿ ವಿಕೆಟ್ ಒಪ್ಪಿಸಿದ್ರು. ಬಟ್ ಆದ್ರೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಕೊನೆ ತನಕನೂ ಗೆಲ್ಲೋ ಚಾನ್ಸಸ್ ಇತ್ತು. ವಿಕೆಟ್ ಉಳಿಸ್ಕೊಂಡಿದ್ದಾರೆ, ಖಂಡಿತವಾಗ್ಲೂ ಲಾಸ್ಟ್ ಓವರಲ್ಲಿ ಹೊಡಿತಾಯಿದ್ರು. ಅದೇನು ದೊಡ್ಡ ಸ್ಕೋರ್ ಏನಾರ ಬ್ಯಾಟಿಗೆ ಬರ್ತಾಯಿತ್ತು. ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಆಶುತೋಷ್ ಶರ್ಮಾ
ಅವರ ಒಂದು ರನ್ಔಟ್ ಅಂತ ನಾವು ಹೇಳಬೇಕಾಗಿತ್ತು. ಅವರೇನಾದರೂ ಒಂದು ಎಂಡಲ್ಲಿ ಕಚ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಡೆಲ್ಲಿ ಕ್ಯಾಪಿಟಲ್ಸನ್ನು ಗೆಲ್ಲಿಸ್ತಾ ಇದ್ರು. ಓಕೆ, ನೀವು ನೋಡಿರ್ಬೋದು ರಮೇಶ್ ಅವರೇ, RCB ಪಂದ್ಯದ ವಿರುದ್ಧ ಬೇರೆ ಟೀಮ್ಗಳಲ್ಲಿ ಎದುರು ಆಡದಿರ್ತಕ್ಕಂಥ ಪ್ಲೇಯರ್ಸು RCB ವಿರುದ್ಧ ದಿಢೀರ್ನಿ ಎದ್ದು ಬಂದು ರನ್ ಚಚ್ಚಲಿಕ್ಕೆ ಆರಂಭ ಮಾಡ್ತಾರೆ, ತುಂಬಾ ಫಾರ್ಮಿಂಗ್ ಕೂಡ ಬಂದ್ಬಿಡ್ತಾರೆ. ನಾವು ನಿನ್ನೆ ಪಂದ್ಯದಲ್ಲೂ ನೋಡಿರ್ಬೋದು ಯಶಸ್ವಿ ಜೈಸ್ವಾಲ್ ನೋಡಿ, ಈ ಸೀಸನ್ 18ನಲ್ಲಿ ಯಶಸ್ವಿ ಜೈಸ್ವಾಲ್ ಆ ರೀತಿಯಾಗಿರ್ತಕ್ಕಂಥ ಉತ್ತಮವನ್ನ ಆಟವನ್ನ ಆಡ್ತಾ ಬಂದಿಲ್ಲ. ನಿನ್ನೆ ಬಂದು 75 ರನ್ ನೋಡಿದ್ರು ಜೈಸ್ವಾಲ್ ಅವರು, RCB ವಿರುದ್ಧ ಫಾರ್ಮಿಗೆ ಬಂದ್ಬಿಟ್ರು ಅವರು. ಈ ಕಡೆ ನೋಡಿ ರಾಹುಲ್ ಅವರು ಕೂಡ ಅಷ್ಟೊಂದು ಫಾರ್ಮನ್ನು ತೋರಿಸಿರ್ಲಿಲ್ಲ ಯಾವುದೋ ಈ ಒಂದು ಪಂದ್ಯದಲ್ಲಿ. ನಿನ್ನೆ ಫಾರ್ಮಲ್ಲಿ ಕೂಡ ಬಂದ್ಬಿಟ್ರು KL ರಾಹುಲ್ ಅವರು ಮೊನ್ನೆ ನಮ್ಮ RCB ವಿರುದ್ಧ. ಹೀಗೆ ಆಗ್ತಾ ಇದೆ ಅನ್ಸುತ್ತೆ. ಖಂಡಿತವಾಗ್ಲೂ ಇನ್ನೊಂದು ಒಂದು ದುರಾದೃಷ್ಟನೋ ಏನೋ ನಮಗೆ ಗೊತ್ತಿಲ್ಲ. RCB ತಂಡದ ಪರ ಆಡಿರ್ತಾಗ RCBನಲ್ಲಿ ಎಷ್ಟೊಂದು ಆಟಗಾರರು ಆಡಿದ್ದಾರೆ. RCB ಪರ ಆಡೋವಾಗ ಯಾರು ಚೆನ್ನಾಗಿ ಆಡಲ್ಲ, ಬೇರೆ ಟೀಮ್ಗೆ ಹೋದಾಗ ಚೆನ್ನಾಗಿ ಆಡ್ತಾರೆ. ಆಮೇಲೆ ಇನ್ನೊಂದು ಏನಂದರೆ RCB ಬೇರೆ ಎಲ್ಲ ತಂಡಗಳ ವಿರುದ್ಧನೂ ವೈಫಲ್ಯತೆ ಅನುಭವಿಸ್ತಾರೆ. ಆದರೆ RCB ಎಗ್ನೆಸ್ಟ್ ಆಡಿದಾಗ ಔಟ್ ಆಫ್ ಫಾರ್ಮ್ ಇರೋ ಬ್ಯಾಟ್ಸ್ಮನ್ ಅಥವಾ ಬೌಲರ್ ಫಾರ್ಮ್ ಬಂದ್ಬಿಡ್ತಾರೆ. ಇದೊಂದೇ ಎಕ್ಸಾಂಪಲ್ ಅಲ್ಲ, ಸುಮಾರು ಎಕ್ಸಾಂಪಲ್ ನಾವು ನೋಡ್ಬೋದು. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಶಿವಮ್ ದುಬೆನೂ ಕೂಡ ಅಷ್ಟೇ ಎಕ್ಸಾಂಪಲ್ ತೊಗೊಬೋದು. ಅವರು ಕೂಡ ಅಷ್ಟೇ ಸತತ ವೈಫಲ್ಯ ಅನುಭವಿಸ್ತಾ ಇದ್ರು ಒಂದು ಟೈಮಲ್ಲಿ, ಲಾಸ್ಟ್ ಸೀಸನ್ ಅನ್ಸುತ್ತೆ. ಅವಾಗ RCB ವಿರುದ್ಧ ಬಂದಾಗ ಹೊಡೆದಿದ್ದಾರೆ ಬಂದು. ಅಂದರೆ ಇಲ್ಲಿ RCB ಲಕ್ ಅನ್ಸುತ್ತೆ ಒಟ್ಟು ಎಲ್ಲ ಟೀಮ್ಗಳ ಪ್ಲೇಯರ್ಸ್. ಬಟ್ ನಮಗೆ RCB ಮತ್ತು ರಾಜಸ್ಥಾನ್ ರಾಯಲ್ಸ್ ಮ್ಯಾಚಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಚೆನ್ನಾಗಿ ಆಡಿದ್ರು. ಬಟ್ ಸ್ಟ್ರೈಕ್ ರೇಟ್ ಸ್ವಲ್ಪ ಕಮ್ಮಿ ಆಯಿತು ಅಂತ ನನಗೆ ಅನಿಸ್ತದೆ. ಸುಮಾರು ಬಾಲ್ ಅವರೇ ತಿಂದ್ಬಿಟ್ಟಿದ್ದಾರೆ ಅಲ್ಲಿ. ಅವ್ರು ಆಡಿದ ಬಾಲ್ಸ್ಗೆ ಸೆಂಚುರಿ ಹೊಡಿಬೇಕಾಗಿತ್ತು. ಅಲ್ಲೇ ಮ್ಯಾಚ್ ಟರ್ನ್ ಆಗಿದ್ದು. ಯಶಸ್ವಿ ಜೈಸ್ವಾಲ್ ಜಾಸ್ತಿ ಬಾಲ್ ತೊಗೊಂಡು ಅಲ್ಲೇ ಟರ್ನ್ ಆಗಿದ್ದು. ಆ ಮ್ಯಾಚಲ್ಲಿ ಅದು ಕೂಡ ಹೆಚ್ಚು ಕಮ್ಮಿ ಬ್ಯಾಟಿಂಗ್ ಟ್ರ್ಯಾಕ್ ಥರನೇ ಕಾಣ್ತಾ ಇತ್ತು. ಸೊ ಅವನು ಯಶಸ್ವಿ ಜೈಸ್ವಾಲ್ ಆಡಿದಿದ್ರೆ ಅವ್ರು ಆಡಿದ ಬಾಲ್ಗೆ ಒಂದು 90 ರನ್ನು 100 ರನ್ನು ಹೊಡೆದಿದ್ರೆ ಖಂಡಿತವಾಗ್ಲೂ ಟಾರ್ಗೆಟ್ ಜಾಸ್ತಿ ಇರ್ತಾಯಿತ್ತು RCBಗೆ. ಬಟ್ ಯಶಸ್ವಿ ಜೈಸ್ವಾಲ್ ಸ್ವಲ್ಪ ಸ್ಲೋ ಆಗಿ ಆಡಿದ್ರು ಅಂತ ಅನಿಸ್ತಾ ಇದೆ. ಅದು RCBಗೆ ಬೆನಿಫಿಟ್ ಆಯಿತು. ಓಕೆ, ನಿನ್ನೆ ಮ್ಯಾಚಲ್ಲಿ ಕರುಣ್ ನಾಯರ್ ಅವರು ಉತ್ತಮ ಬ್ಯಾಟಿಂಗ್ ಮಾಡಿದರು. ನೀವು ಹೇಳ್ತಾ ಇದ್ರಿ 7 ವರ್ಷಗಳ ನಂತರ 50 ಬಾರಿಸಿದ್ರು. 2022 ಅಲ್ಲಿ ಲಾಸ್ಟ್ ಕಲ್ಕತ್ತಾ ವಿರುದ್ಧ ಏನೋ ಅನಿಸುತ್ತೆ ನನಗೆ ಲಾಸ್ಟ್ ಮ್ಯಾಚ್ ಆಡಿದ್ದವರು IPL ಅಲ್ಲಿ. ಸುಮಾರು ಅವಕಾಶಗಳಿಗೆ ಕಾಯ್ತಾ ಇದ್ರು ಕರುಣ್ ನಾಯರ್ ಅವರು. ನೀವು ನೋಡಬಹುದು ರಮೇಶ್ ಅವರೇ, ಯಾವತ್ತು ಕನ್ನಡಿಗ ಪ್ಲೇಯರ್ಸ್ ಅಂತ ಬಂದಾಗ IPLನಲ್ಲಿ ಅವಕಾಶಗಳು ತುಂಬ ಸಿಗದೆ ಇರುವಂತಹ ಸಾಕಷ್ಟು ನಾವು ಎಕ್ಸಾಂಪಲನ್ನು ನೋಡ್ತಾ ಇರ್ತೀವಿ. ಕೆಲವೊಬ್ಬರು ರಾಹುಲ್ ಆಗಿರ್ಬೋದು, ಈ ಪಡಿಕಲ್ ಅವ್ರಿಗೆ ಸಿಗ್ತಾ ಇದೆ, ಪ್ರಸಿದ್ಧ ಕೃಷ್ಣ ಅವ್ರಿಗೆ ಸಿಗ್ತಾ ಇದೆ. ಬಟ್ ನೀವು ಸುಮಾರು ನೋಡ್ಬೋದು, ಗೌತಮ್ ಆಗಿರ್ಬೋದು, ಗೌತಮ್ ಆಗಿರ್ಬೋದು, ಕೃಷ್ಣಪ್ಪ, ಇವ್ರು ಸುಮಾರು ಪ್ಲೇಯರ್ಸ್ಗಳು ಹಿಂದೆ ನೋಡ್ಕೊಂಡು ಬಂದಿದ್ದಾರೆ. ನಮ್ಮ RCBಯಲ್ಲಿ ಈಗ ಯಾರೋ ಬಾಂಡಿಯ ಕೂಡ ಬೆಂಚ್ ಕಾಯ್ತಾ ಇದ್ದಾರೆ. ಸುಮಾರು ಅವಕಾಶಗಳು ಸಿಗ್ತಿಲ್ಲ. ಒಳ್ಳೆ ಸ್ಕಿಲ್ ಇದೆ, ಬ್ಯಾಟಿಂಗ್ ಮಾಡಬಲ್ಲ, ಬೌಲಿಂಗ್ ಮಾಡಬಲ್ಲ, ತಾಕತ್ತು, ಪರಿಶ್ರಮ ಇದ್ದೇ ಇರುತ್ತೆ, ಅವ್ರ ಸಾಮರ್ಥ್ಯ ಇರುತ್ತೆ. ಆದರೆ ಅವಕಾಶಗಳು ಸಿಗ್ತಾ ಇಲ್ಲ. ಕರುಣ್ ಅವ್ರಿಗೆ ಯಾಕೆ ಬೆಂಚ್ ಕಾಯಿಸ್ಬೇಕಂತಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ 5 ಪಂದ್ಯ ಆದರೂ ಅವ್ರಿಗೆ ಒಬ್ಬರಿಗೆ ಬ್ಯಾಟಿಂಗ್ ಕೊಟ್ಟಿರಲಿಲ್ಲ. ನಿನ್ನೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಳಿಸಿತ್ತು, ನೋಡೋ ಒಂದು ಚಾನ್ಸ್ ಅಂತೇಳಿ 89 ರನ್ ನೋಡಿದ್ರು. ಅದು ಬುಮ್ರಾ, ವಿಶ್ವ ಶ್ರೇಷ್ಠ ಬೌಲರ್ ಬುಮ್ರಾ ಅವರಿಗೆ ಬೌಂಡರಿ ಸಿಕ್ಸರ್ಗಳನ್ನ ಚಚ್ಚುತ್ತಾರೆ. ಎಂತೆಂಥ ಕ್ರಿಕೆಟಿಂಗ್ ಶಾಟ್ಸ್ಗಳನ್ನ ಆಡ್ತಾರೆ ಕರುಣ್ ನಾಯರ್ ಅವರು. ಅಂಥ ಒಂದು ಸ್ಕಿಲ್ ಇರುವಂತಹ ಬ್ಯಾಟ್ಸ್ಮನ್ ಬೆಂಚ್ ಕಾಯಿಸೋದು ಏಕೆ? ಕನ್ನಡಿಗರಿಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತ. ಕರುಣ್ ನಾಯರ್ ನಿಜವಾಗ್ಲೂ ಒಪ್ಕೊಬೇಕು, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ನಾವ್ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕರುಣ್ ನಾಯರ್ ಅವರು ಈ ಥರ ಒಂದು ಪರ್ಫಾರ್ಮೆನ್ಸ್ ತೋರಿಸ್ತಾರೆ ಅಂತ. ಯಾಕಂತಂದರೆ ಅವ್ರನ್ನ ಕಡೆಗಣಿಸಲಾಗಿತ್ತು. ಲಾಸ್ಟ್ ಸೀಸನ್ನಲ್ಲೂ ಕೂಡ ಅವರ 2024 ಲಕ್ನೋ ಸೂಪರ್ ಜೈಂಟ್ಸ್ ಪರ ಇದ್ದರು. KL ರಾಹುಲ್ ಇಂಜುರಿ ಆದಮೇಲೆ ಅವ್ರ ಪ್ಲೇಸ್ಗೆ ಬಂದಿದ್ರು, ಬಟ್ ಅಲ್ಲಿ ಚಾನ್ಸ್ ಸಿಕ್ಕಿರಲಿಲ್ಲ. 2023ನಲ್ಲಿ ಅವರು ಇದ್ದಿದ್ದು ಲಕ್ನೋ ಸೂಪರ್ ಜೈಂಟ್ಸಲ್ಲಿ. KL ರಾಹುಲ್ ಇಂಜುರಿ ಆಗಿದ್ದರು, ಅವ್ರ ಪ್ಲೇಸಲ್ಲಿ ಆಡಿದರು. ಬಟ್ ಅಲ್ಲಿ ಒಂದು ಮ್ಯಾಚು ಆಡಲಿಕ್ಕೂ ಆಗಿರಲಿಲ್ಲ. ಮತ್ತು ಲಾಸ್ಟ್ 24ಅಲ್ಲಿ ಅವ್ರಿಗೆ ಯಾವುದೂ ತಂಡದಲ್ಲಿ ಇರಲಿಲ್ಲ ಅವರು. ಬಿಫೋರ್ 2022 ರಾಜಸ್ಥಾನ್ ರಾಯಲ್ಸ್ ಪರ ಆಡಿದರು. ಕೊನೆಯ ಮ್ಯಾಚು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಆಡಿದರು. ಬಟ್ ಇಲ್ಲಿ ಕರುಣ್ ನಾಯರ್ ಅವ್ರಿಗೆ ಇಲ್ಲಿ ಅವಕಾಶ ಕೊಡುವಂಥ ಅವಕಾಶ ಇರಲಿಲ್ಲ. ಬಟ್ ಫಾಫ್ ಡು ಪ್ಲೆಸಿಸ್ ಇಂಜುರಿ ಆಗಿ ಅವರು ಪ್ಲೇಯಿಂಗ್ 11ನಲ್ಲಿ ಬಂದಿರಲಿಲ್ಲ. ಈ ಒಂದು ರೀಸನಿಂದ ಕರುಣ್ ನಾಯರ್ ಅವರಿಗೆ ಈ ಪಂದ್ಯದಲ್ಲಿ ಅವಕಾಶ ಸಿಕ್ತು. ಅದರಂತೆ ಇವರು ಈಗ ಒಂದು ಸಿಕ್ಕ ಅವಕಾಶವನ್ನು ಎರಡೂ ಕೈಗಳಿಂದ ಬಾಚಿ ತಪ್ಪಿಕೊಂಡ್ರು. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದರು. ಅದ್ಭುತವಾಗಿ ಅವರ ಒಂದು ಸ್ಫೋಟಕ ಬ್ಯಾಟಿಂಗ್ ನಿಜವಾಗ್ಲೂ ಎಲ್ರಿಗೂ ಒಂದು ಖುಷಿ ಆಯಿತು ಅವ್ರ ಬ್ಯಾಟಿಂಗ್ ನೋಡಲಿಕ್ಕೆ, ವಿಶೇಷವಾಗಿ ಕನ್ನಡಿಗರಿಗೂ ಕೂಡ. ನಾವು IPL ಟೂರ್ನಮೆಂಟಲ್ಲಿ ನೋಡಿದಾಗ, ಪ್ರತಿಯೊಂದು ಟೂರ್ನಮೆಂಟಲ್ಲಿ ನೋಡಿದಾಗ ಬೇರೆ ಯಾವುದ್ಯಾವುದೋ ರಾಜ್ಯದ ಆಟಗಾರರು ಬಂದು ಹೊಡಿತಾ ಇರ್ತಾರೆ. ಎಕ್ಸಾಂಪಲ್ ಆಶುತೋಷ್ ಶರ್ಮಾ ಆಗ್ಬೋದು, ಶಶಾಂಕ್ ಸಿಂಗ್ ಆಗ್ಬೋದು, ಇನ್ನೂ ಸುಮಾರು ಆಟಗಾರರು ಇದ್ದಾರೆ. ಇವರೆಲ್ಲನೂ ಬೇರೆ ಸ್ಟೇಟವರೆಲ್ಲ ಬಂದು ಚೆನ್ನಾಗಿ ಆಡ್ತಾ ಇದ್ದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ, ನಮ್ಮ ಕನ್ನಡಿಗರು ಯಾಕೆ ಎಲ್ಲೂ ಯಾವುದೇ ಟೀಮ್ನಲ್ಲಿ ಯಾಕೆ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಯಾಕೆ ಅವ್ರು ಆಡ್ತಾ ಇಲ್ಲ ಅನ್ನೋದು ನಮಗೆ ಬೇಸರ ಸಂಗತಿ ಆಗುತ್ತೆ. ಆಡಬೇಕು ಕನ್ನಡಿಗರು ಕೂಡ. ಇವಾಗ ಕರುಣ್ ನಾಯರ್ ಇವಾಗ ಆಡಿದ್ರಲ್ಲ, ಆ ಥರ ಪರ್ಫಾರ್ಮೆನ್ಸ್ ಎಲ್ಲರೂ ಬರಬೇಕು, ಅವಕಾಶ ಸಿಗಬೇಕು. ಫಸ್ಟ್ಲಿ
ಎಲ್ಲ ಟೀಮಲ್ಲಿ ಅವಕಾಶ ಸಿಗಬೇಕು. ನಮ್ಮ RCB ತಂಡದಲ್ಲೇ ಅಷ್ಟೇ ಕನ್ನಡಿಗರು ಇರೋದು ಇಬ್ಬರೇ, ಒಬ್ಬರು ದೇವದತ್ ಪಡಿಕ್ಕಲ್ ಮತ್ತು ಮನೋಜ್ ಬಾಂಡ್ಗೆ. ದೇವದತ್ ಪಡಿಕ್ಕಲ್ ಅವ್ರಿಗೆ ಕಂಟಿನ್ಯೂಸ್ ಆಗಿ ಚಾನ್ಸ್ ಸಿಗ್ತಾನೆ ಇದೆ, ಅದಕ್ಕೆ ತಕ್ಕಂಗೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅವರಿಂದ ಇನ್ನೂ ಒಂದು ದೊಡ್ಡ ಇನ್ನಿಂಗ್ಸ್ ನಿರೀಕ್ಷೆ ಇದೆ, ಇನ್ನೂ ಬಂದಿಲ್ಲ. ಬಟ್ ಇನ್ನೊಬ್ಬ ಆಟಗಾರ ನಮ್ಮ ಕನ್ನಡಿಗ ಮನೋಜ್ ಬಾಂಡ್ಗೆ ಇದ್ದಾರೆ, ಬಟ್ ಅವ್ರಿಗೂ ಕೂಡ ಒಂದು 2-3 ಸೀಸನ್ RCB ಬೆಂಚ್ ಕಾಯ್ತಾ ಇದ್ದಾರೆ RCB ಟೀಮಲ್ಲಿ, ಅವ್ರಿಗೂ ಇನ್ನೂ ಅವಕಾಶ ಸಿಕ್ಕಿಲ್ಲ. ಸೊ ಅವ್ರಿಗೆ ಒಂದು ಅವಕಾಶ ಕೊಟ್ಟಾಗಲೇ ಅಲ್ವಾ ಅವ್ರಿಗೂ ಕೆಪಾಸಿಟಿ ಏನಂತ ಗೊತ್ತಾಗೋದು. ನನ್ನ ಪ್ರಕಾರ ಮನೋಜ್ ಬಾಂಡೆಗೆ ಹೋಮ್ ಗ್ರೌಂಡಲ್ಲಿ ಅವಕಾಶ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಗ್ಳೂರು ಪಿಚ್ ಏನಕ್ಕೆ ಅಂತಂದರೆ ಅವರು ಕ್ರಿಕೆಟ್ ಆಡಿ ಬೆಳೆದಿರ್ತಕ್ಕಂಥ ಗ್ರೌಂಡು ಎಂ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಅದರಲ್ಲೂ 2 ಮ್ಯಾಚ್ಗಳು RCB ತಂಡ ಸತತವಾಗಿ ಸೋಲು ಅನುಭವಿಸಿದೆ. ಹಾಗಾಗಿ ಇಲ್ಲಿ ಕಂಡೀಷನ್ಸ್ ಏನಂತ ಮನೋಜ್ ಬಾಂಡ್ಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ಅವಕಾಶ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹೌದೌದು, ಕೊಟ್ಟು ನೋಡ್ಬೇಕು. ಅವಕಾಶ ಕೊಟ್ಟಾಗಲೇ ಅಲ್ವಾ ಒಬ್ಬ ಆಟಗಾರನ ಕೆಪಾಸಿಟಿ ಏನಂತ ಗೊತ್ತಾಗೋದು. ಅವಕಾಶ ಕೊಡದೇನೆ ಅವ್ರನ್ನ ಜಡ್ಜ್ ಮಾಡೋದು ತಪ್ಪು. ಈ ಕೆಲಸನ RCB ತಂಡ ಮಾಡಬಾರ್ದು. ನೆಕ್ಸ್ಟ್ ಮುಂದಿನ ಪಂದ್ಯಗಳಲ್ಲಿ ಅವ್ರಿಗೆ ಒಂದು ಅವಕಾಶ ಕೊಡಬೇಕು. ಅಟ್ಲೀಸ್ಟ್ ಈ ಸೀಸನಲ್ಲಿ ಒಂದು 2-3 ಮ್ಯಾಚ್ ಆದರೂ ಅವ್ರಿಗೆ ಒಂದು ಅವಕಾಶ ಕೊಟ್ಟಾಗ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ. ಸೊ ಈ ಸೀಸನಲ್ಲಿ ಅವರು ಒಂದು ಆಡಿದಾಗ ನೆಕ್ಸ್ಟ್ ಯಾವ ರೀತಿ ಆಡಬೇಕು, ಇಲ್ಲಿ ಕಾಂಪಿಟೇಷನ್ ಯಾವ ರೀತಿ ಇರೋದೆ ಅಂತ ಅವ್ರಿಗೆ ಒಂದು ಅರ್ಥ ಆಗುತ್ತೆ. ಸೊ ಹೊರಗಡೆ ನೀವು ಪ್ರಾಕ್ಟೀಸ್ ಮಾಡ್ತಾ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ, ನೀವು ಮ್ಯಾಚಲ್ಲಿ ಇಳಿದಾಗಲೇ ಗೊತ್ತಾಗೋದು ಈ ಕಾಂಪಿಟೇಷನ್ ಯಾವ ಲೆವೆಲಲ್ಲಿದೆ, ನಾನು ಹೆಂಗೆ ತಯಾರಾಗಬೇಕು ಅನ್ನೋದು ಗೊತ್ತಾಗಬೇಕಂದ್ರೆ ಅವರು ಮ್ಯಾಚಲ್ಲಿ ಆಡಬೇಕು. ಮ್ಯಾಚಲ್ಲಿ ಆಡಿ ಇಂಟರ್ನ್ಯಾಷನಲ್ ಲೆವೆಲ್ ಬೌಲರ್ಸ್ನ ಅವ್ರು ಫೇಸ್ ಮಾಡಬೇಕು, ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಬ್ಯಾಟ್ಸ್ಮನ್ಗೆ ಅವ್ರು ಬೌಲ್ ಮಾಡಬೇಕು. ಆವಾಗಲೇ ಗೊತ್ತಾಗೋದು ಅವ್ರ ಕೆಪಾಸಿಟಿ ಏನಿದೆ, ಮತ್ತು ನಾನು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದು ಅದಾಗಲೇ. ಇದೇ ನಾವು ಟೂರ್ನಮೆಂಟಲ್ಲಿ ನೋಡ್ಬೋದು, ಕನ್ನಡಿಗರಿಗೂ ಮಿಂಚ್ತಾ ಇದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲಿ ದೇವದತ್ ಪಡಿಕ್ಕಲ್ ಆಡ್ತಾ ಇದ್ದಾರೆ, ಮತ್ತು ಗುಜರಾತ್ ಟೈಟಾನ್ಸಲ್ಲಿ ನಮ್ಮ ಪ್ರಸಿದ್ಧ ಕೃಷ್ಣ ಅವರಿದ್ದಾರೆ, ಮತ್ತು ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ವೈಶಾಖ್ ವಿಜಯ್ ಕುಮಾರ್ ಇದ್ದಾರೆ. ಬಟ್ ಅವ್ರಿಗೆ ಇನ್ನೂ ಇನ್ನೂ ಅವಕಾಶಗಳು ಅವ್ರು ಕೊಟ್ಟಿಲ್ಲ ಅಲ್ಲಿ. ಮತ್ತು KL ರಾಹುಲ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಅವ್ರನ್ನ ಬೆಂಚ್ ಕಾಯಿಸಲ್ಲ. ಎಲ್ಲ ಮ್ಯಾಚ್ಗಳು KL ರಾಹುಲ್ ಆಡ್ತಾರೆ, ಅವರು ಇಂಟರ್ನ್ಯಾಷನಲ್ ಪ್ಲೇಯರು. ಈಗ ನ್ಯೂ ಎಂಟ್ರಿ ಕರುಣ್ ನಾಯರ್ ಅವರು ಬಂದು ಮೊದಲನೇ ಪಂದ್ಯದಲ್ಲೇ ಹಿಂಗೆ ಹೊಡೆದಿದ್ದಾರೆ, ತುಂಬ ಚೆನ್ನಾಗಿ ಹೊಡೆದಿದ್ದಾರೆ. ಅದೊಂದು ಪ್ಲಸ್ ಮಾಯಿಟು. ಈ ಪರ್ಫಾರ್ಮೆನ್ಸ್ ನಾವು ನೋಡಿದಾಗ ಕರುಣ್ ನಾಯರ್ ಅವರು ಮುಂದಿನ ಎಲ್ಲ ಪಂದ್ಯಗಳಲ್ಲೂ ಮೋಸ್ಟ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡುವ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ. ಅವ್ರು ಆಡಬೇಕು, ಯಾಕಂತಂದರೆ ಸೊ 2024-25 ಡೊಮ್ಯಾಸ್ಟಿಕ್ ಸೀಸನಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಕರುಣ್ ನಾಯರ್ ಅವರು. ಸೊ 3 ಫಾರ್ಮೆಟಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಅವರು. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ 200 ಸಮಥಿಂಗ್ ಹೊಡೆದಿದ್ದಾರೆ, ಮತ್ತು ವಿಜಯ್ ಹಜಾರೆ ಟ್ರೋಫಿನಲ್ಲಿ 700 ರನ್ ಹೊಡೆದಿದ್ದಾರೆ. ಜೊತೆಗೆ ಆ ಟೂರ್ನಮೆಂಟಲ್ಲಿ 5 ಸೆಂಚುರಿ ಹೊಡೆದಿದ್ದಾರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ 50 ಓವರ್ಸ್ ಫಾರ್ಮ್ಯಾಟಲ್ಲಿ. ಸೊ ಅದನ್ನು ನಾವು ಇಲ್ಲಿ ಪರಿಗಣಿಸಬೇಕು. ಮತ್ತು ರಣಜಿ ಟ್ರೋಫಿಯಲ್ಲೂ ಕೂಡ 800 ರನ್ಗಳು ಹೊಡೆದಿದ್ದಾರೆ, 800 ರನ್ ಪ್ಲಸ್ ಹೊಡೆದಿದ್ದಾರೆ ಕರುಣ್ ನಾಯರ್ ಅವರು, ಅದು ವಿದರ್ಭ ತಂಡದ ಪರ. ಸೊ ಈ ಲಾಸ್ಟ್ ಸೀಸನ್ ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ನೋಡಿಕೊಂಡು ಕರುಣ್ ನಾಯರ್ ಅವರಿಗೆ ಆ್ಯಕ್ಚುಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೊದಲಿಂದನೇ ಅವಕಾಶ ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪ್ಲೇಯಿಂಗ್ ಇಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ, ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇರೋದ್ರಿಂದ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಬಟ್ ಫಾಫ್ ಡು ಪ್ಲೆಸಿಸ್ ಇಂಜುರಿ ಆಗಿರೋದ್ರಿಂದ ನಿನ್ನೆ ಮ್ಯಾಚಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಂಥ ಅವಕಾಶನ ಅವರು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಆ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ವೇಳೆ ಗೆದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಅದೊಂದು ಬೇಸರ. ಹೌದು ಅದೊಂದು. ಮತ್ತು ಇನ್ನೊಂದು ಕರುಣ್ ನಾಯರ್ ಇನ್ನೊಂದು 11 ರನ್ ಸೆಂಚುರಿ ಪೂರ್ಣಗೊಳಿಸಿದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರ್ತಾಯಿತ್ತು. ಇನ್ನೂ ಸ್ಪೆಷಲ್. ಹೌದು. ಓಕೆ ರಮೇಶ್ ಅವರು, ನೋಡುವ ಇನ್ನೂ ಸಾಕಷ್ಟು ಇಂಟ್ರೆಸ್ಟಿಂಗ್ ನಮಗೆ ಸಿಗುತ್ತೆ IPLನಲ್ಲಿ ನೋಡೋದಾದರೆ. ಇವತ್ತಿದ್ದು ಇಷ್ಟು ಮುಗಿಸೋಣ, ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಗಳೊಂದಿಗೆ ಬರೋಣ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ IPL ಧಮಾಕಾದ ಸ್ಪೆಷಲ್ ಸ್ಟೋರಿ. ನಮ್ಮ ಕನ್ನಡಿಗ ಕರುಣ್ ನಾಯರ್ ಅವರು ಒಂದು 89 ರನ್ಗಳನ್ನ ಬಾರಿಸಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಉತ್ತಮವಾಗಿರ್ತಕ್ಕಂಥ ಫಾರ್ಮನ್ನು ಕಂಡುಕೊಂಡಿದ್ದಾರೆ. ಅದು 7 ವರ್ಷಗಳ ಬಳಿಕ ಅರ್ಧಶತಕವನ್ನು ಬಾರಿಸಿದ್ದಾರೆ. ಮತ್ತು ಕನ್ನಡಿಗ KL ರಾಹುಲ್ ಅವರು ಕೂಡ ಈ ಒಂದು ಸೀಸನ್ನಲ್ಲಿ ಬ್ಯಾಟಿಂಗ್ ವೈಫಲ್ಯವನ್ನು ಅನುಭವಿಸಿದ್ರು. ನಮ್ಮ ಬೆಂಗಳೂರಿಗೆ ಬಂದು ಆ ಫಾರ್ಮನ್ನು ಕಂಡುಕೊಂಡಿದ್ರು, ಆದರೆ ಮತ್ತೆ ಆ ಫಾರ್ಮನ್ನು ಕಂಡುಕೊಳ್ಳದೆ ತಮ್ಮ ಬ್ಯಾಟಿಂಗ್ ವೈಫಲ್ಯವನ್ನು ಅನುಭವಿಸಿದ್ದಾರೆ ಎನ್ನುವುದು ಕೂಡ ತುಂಬ ಬೇಸರದ ಸಂಗತಿ. ಆದರೂ ಇವರು ಕೂಡ ಈ ಇಬ್ಬರು ದಿಗ್ಗಜರು ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದವರು ಎಂಬುದು ಹೇಳಿಕೆ ತುಂಬ ಖುಷಿಯಾಗುತ್ತೆ. ಮತ್ತೊಂದು ಸ್ಪೆಷಲ್ ಸ್ಟೋರಿಗಳೊಂದಿಗೆ ಮತ್ತೆ ಬರ್ತೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ಕಾರ್ಯಕ್ರಮ. ನಮಸ್ತೆ.